ದೈವಕ್ಕೋಸ್ಕರ ಮನುಷ್ಯ ಯಾಕೆ ಹೋರಾಟ ಮಾಡಬೇಕು? ದೈವಕ್ಕೋಸ್ಕರ ದೇವರಿಗೋಸ್ಕರ ಹೋರಾಟ ಮಾಡ್ತಿಲ್ಲ. ನಮ್ಮ ಸಂಸ್ಕೃತಿ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ದೈವಾರಾಧನೆ ಅನ್ನೋದು ಮೂಢನಂಬಿಕೆ ಅಲ್ಲ, ಇದು ಮೂಲನಂಬಿಕೆ. ಮೊದಲು ಮೂಲವನ್ನು ತಿಳಿಯಿರಿ. ಸೃಷ್ಟಿಕರ್ತ ಅವನಿಗೆಲ್ಲವೂ ಅರ್ಥ ಆಗತ್ತೆ. ಅವನು ಏನು ಮಾಡಬೇಕೋ ಮಾಡ್ತಾನೆ, ಯಾವ್ಯಾವ ಕಾಲಕ್ಕೆ ಹೇಗೆ ತಿದ್ದಬೇಕೋ ತಿದ್ಕೋತಾನೆ. ನೀನೇನು ಮನುಷ್ಯನ ಮಧ್ಯೆ ಇಲ್ಲಿ? ಆ ಮಗು ಅಳದೆ ತಾಯಿ ಯಾವತ್ತೂ ಹಾಲು ಕೊಡಲ್ಲ ಅಲ್ವಾ? ಉದಾಹರಣೆಗೆ ನೀವೇನಾದರೂ ನೀರಿಗೆ ಬಿದ್ರಿ, ಕೆರೆಗೆ ಬಿದ್ರಿ, ಅವಾಗ ಆ ದೇವರು ಅನುಗ್ರಹ ಇರುತ್ತಲ್ವಾ? ದೇವರು ಯಾವಾಗ ನಮ್ಮನ್ನು ಮೇಲೆ ಕೆತ್ತಿರಿ ಅಂತ ಕೆರೆ ಒಳಗಡೆ ಕೂತ್ಕೊಳ್ತೀರಾ? ಇಲ್ಲಲ್ಲ. ನೀವು ಹೇಗೆ ಮೇಲೆ ಬರಬೇಕು, ಹೇಗೆ ಈಜಾಡಿ ಮೇಲೆ ಬರಬೇಕು, ಹೇಗೆ ನನ್ನ ಪ್ರಾಣವನ್ನು ರಕ್ಷಿಸಬೇಕು ಅನ್ನೋದನ್ನು ಬಗ್ಗೆ ಯೋಚಿಸ್ತೀರಾ ಮತ್ತು ಅದರ ಪ್ರಕಾರವೇ ಹೋಗ್ತೀರಾ, ನಿಮ್ಮ ಪ್ರಾಣವನ್ನು ಉಳಿಸ್ತೀರಾ. ದೇವರು ಬರಲಿ, ಅಯ್ಯೋ ದೇವರ ಅನುಗ್ರಹ ಹೊರಗಾಗಲಿ ಅಂತ ಏನು ಕಾದು ಕೂತ್ಕೊಳ್ಳಲ್ಲ. ಅದೇ ರೀತಿಯಾಗಿಯೂ ನಾವು ಕೂಡ ನಮ್ಮ ಸಂಸ್ಕೃತಿ ದೇವರು ಉಳಿಸ್ತಾನೆ, ಆಚರಣೆಯನ್ನು ದೇವರು ಉಳಿಸ್ತಾನೆ ಅನ್ನೋದು ನಮ್ಮ ನಂಬಿಕೆ ಇದೆ. ಅದನ್ನು ಉಳಿವಿಗಾಗಿ ನಾವು ಹೋರಾಡಬೇಕಾಗಿದೆ. ತನ್ನಿಂದ ತಾನೇ ಯಾವುದು ಉಳಿಯಲ್ಲ, ತನ್ನಿಂದ ತಾನೇ ಸ್ವಾತಂತ್ರ್ಯ ಬಂದಿಲ್ಲ, ತನ್ನಿಂದ ತಾನೇ ನಾವು ಸ್ವತಂತ್ರರಾಗಿಲ್ಲ, ಬ್ರಿಟಿಷರು ಈ ದೇಶದಿಂದ ತೊಲಗಿಲ್ಲ. ಹಾಗೆಯೇ ನಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ಉಳಿಸುವುದು ನಮ್ಮ ಕರ್ತವ್ಯ. ಮೌಢ್ಯತೆಗೆ ಮೀರಿದ್ದು ನಮ್ಮ ಒಂದು ಆಚರಣೆಗಳು, ಕೆಲವೊಂದು ಆಚರಣೆಗಳು. ಅದನ್ನು ಪ್ರಶ್ನಿಸಿದರೆ, ನಮ್ಮ ಸಂಸ್ಕೃತಿಯನ್ನು ಅಪಚಾರ ಮಾಡಿ ಬೀದಿಗೆ ತಂದರೆ ನಾವು ಸುಮ್ಮನಿರುವವರಲ್ಲ ಸ್ವಾಮಿ. ನಮ್ಮ ಕಡೆ ಶ್ರೀಕೃಷ್ಣನನ್ನು ಬ್ಯೂಟಿಫುಲ್ ಆಗಿ ನೋಡ್ತೀವಿ, ಶ್ರೀರಾಮನನ್ನ ಸೌಂದರ್ಯವನ್ನು ನೋಡ್ತೀವಿ. ಅದೇ ಯಕ್ಷಗಾನದಲ್ಲಿ ಹೆಂಗೆ ಮಾಡ್ತಾರೆ, ವಿಚಿತ್ರವಾದ ಡ್ರೆಸ್ ಹಾಕ್ಬಿಟ್ಟಿರ್ತಾರೆ, ದೊಡ್ಡದಾಗಿ ಹಾಕಿ ಹೆಂಗ ಕಟ್ಬಿಟ್ಟಿರ್ತಾರೆ. ಅದು ಅವರ ಚಿಂತನೆ, ಅದು ಸೀಮಿತವಾದ ಜ್ಞಾನ. ಯಕ್ಷಗಾನದಲ್ಲಿ ದೇವರನ್ನು ಅಪಹಾಸ್ಯ ಮಾಡುವ ರೀತಿ, ಅಪಪ್ರಚಾರ ಮಾಡುವ ರೀತಿ ನೋಡಲ್ಲ ಸ್ವಾಮಿ. ಆ ಪೀಕೆ ಥರ ತೋರಿಸ್ತಾ ಇಲ್ಲ. ಈಗ ಈಶ್ವರನಾಗಿರ್ಬೋದು ಮತ್ತು ರಾಮನನ್ನು ಕೃಷ್ಣನನ್ನು ಎಲ್ಲ ಯಕ್ಷಗಾನದಲ್ಲಿ ಒಂದು ಸಂಸ್ಕೃತಿಗೆ ಒಳಪಟ್ಟಂತಹ ಒಂದು ವೇಷಭೂಷಣದಲ್ಲಿಯೇ ತೋರಿಸ್ತಾರೆ. ಗೊತ್ತಾಯ್ತಾ? ನೋಡ್ತಿರೋ ಈಗ ಕೃಷ್ಣ ರಾಮ ಇದನ್ನೆಲ್ಲ ನಾನು ಅವರನ್ನು ವೈಯಕ್ತಿಕವಾಗಿ ಹೇಳೋದಂದರೆ ಅವರನ್ನು ಮನುಷ್ಯರಾಗಿ ನೋಡ್ತೇವೆ. ಯಾರೋ ಮಾಡಬಾರದ ಕೆಲಸಗಳನ್ನು ಅವರನ್ನು ಮಾಡಿದ್ದಾರೆ, ಒಂದು ಮೌಲ್ಯಯುತ ಜೀವನವನ್ನು ಅವರು ನಡೆಸಿದ್ದಾರೆ. ಆ ಥರ ಮೌಲ್ಯಯುತ ಜೀವನವನ್ನು ನಮಗೆ ನಡೆಸಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಅವರನ್ನು ದೇವರಾಗಿ ಕಾಣ್ತೇವೆ. ಬಟ್ ನಾನು ವೈಯಕ್ತಿಕವಾಗಿ ಅವರನ್ನು ಮನುಷ್ಯರಾಗಿ ನೋಡ್ತೇನೆ. ದೇವರು ಅನ್ನೋದು ನಿರಾಕಾರ, ಅದನ್ನು ನಾನು ನಂಬ್ತೇನೆ. ಕೊಡ್ತೀನಿ, ಶಿಕ್ಷೆ ಕೊಡ್ತೀನಿ, ಒಂದು ವಾರದ ಸಾಯಿಸ್ಬಿಡ್ತೀನಿ, ಏನೇನೋ ಮಾಡ್ಬಿಡ್ತೀನಿ ಅನ್ನಲ್ಲ. ದೈವ ಶಿಕ್ಷೆ ಕೊಡುತ್ತೆ ಅನ್ನೋದನ್ನು ನಾನು ಒಪ್ಪಲ್ಲ. ನೀವು ಹೇಳಿದ್ರಲ್ಲ, ದೈವ ನೀನು ಒಂದು ವಾರದಲ್ಲಿ ಹಂಗೆ ಸಾಯಿಸ್ತೇನೆ, ಆ ಥರ ಶಿಕ್ಷೆ ಕೊಡ್ತಾನೆ ಅಂತ. ದೈವ ಖಂಡಿತವಾಗ್ಲೂ ಆ ಥರ ಹೇಳಲ್ಲ. ದೈವಾರಾಧನೆಯಲ್ಲಿ ಇವಾಗ ನಾವು ದೈವವನ್ನು ಕಟ್ಟುವ ವ್ಯಕ್ತಿ ಆಗಿರ್ಬೋದು, ಆವೇಶಕ್ಕೊಳಗಾದ ವ್ಯಕ್ತಿ ಆಗಿರ್ಬೋದು, ಅದೊಂದು ನುಡಿ ಕಟ್ಟಿದೆ. ಯಾವ ನುಡಿ ಬೇಕು ಅದೇ ನುಡಿಯಲ್ಲಿ ಕೊಡ್ತಾರೆ. ಗೊತ್ತಾಯ್ತಾ? ಇವಾಗ ತಿಂದಿನೇನೆ ಕಕ್ಕಾವೆ ಅಂದರೆ ಏನು ನಾವು ಅನ್ಯಾಯ ಮಾಡಿದ್ದೇವಾ ಅದಕ್ಕೆ ಪ್ರತಿಫಲ ಕೊಡ್ತೇವೆ ಅನ್ನೋದನ್ನು, ಅದು ಅಂದರೆ ಅವರ ಕರ್ಮ ಅವರಿಗೆ ಸಿಗುತ್ತೆ. ಏನೇ ಮೋಸ ಮಾಡುವ ಆಟಗಳು, ಇದನ್ನು ಮೋಸ ಮಾಡುವ ಆಟಗಳು ಅಂತ ಹೇಳುತ್ತಾಗಲ್ಲ. ಮೋಸ ಮಾಡೋದಾದರೆ ಯಾವ ರೀತಿಯಾಗಿಯೂ ಮೋಸ ಮಾಡ್ಬೋದು. ಮೋಸದ ಆಟ ಅಂತ ಹೇಳುವುದನ್ನು ನಾನು ವಿರೋಧಿಸ್ತೇನೆ. ನಿಮ್ಮ ಈ ನಿಲುವನ್ನು, ನಿಮ್ಮ ಈ ಮಾತನ್ನು ನಾನು ಖಂಡಿತವಾಗ್ಲೂ ವಿರೋಧಿಸ್ತೇನೆ. ಮೋಸ ಅನ್ನೋದಕ್ಕೆ ಅದು ಬೇರೆ ರೀತಿಯ ವ್ಯಾಖ್ಯಾನ ಕೊಡುತ್ತೆ. ದೈವಾರಾಧನೆಯನ್ನು ನೀವು ಮೋಸ ಅನ್ನೋದು ಸರಿಯಲ್ಲ. ನಂಬಿಕೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಪದ ಉಪಯೋಗಿಸ್ಕೊಂಡು ಬರೀ ಹೋರಾಟ ಮಾಡ್ತಾರೆ. ಅದೊಂಥರ ರೌಡಿಸಮ್ ಮಾಡೋದು. ನಾನು ನಂಬಿರೋದೇ ಸರಿ, ನಂದೇ ಸತ್ಯ, ನೀನು ಏನು ಕೇಳೋದು. ಮೌಢ್ಯತೆಗೊಳಗಾಗುವಂಥ ವ್ಯಕ್ತಿ ಅಲ್ಲ ನಾನು. ವೈಜ್ಞಾನಿಕವಾಗಿಯೂ ನಮ್ಮ ಹಿರಿಯರು ಹೇಳಿರೋ ಮಾತುಗಳನ್ನು ಎಲ್ಲವನ್ನು ಪಾಲಿಸಿ ಅದರ ಬಗ್ಗೆ ಯೋಚಿಸಿ ಒಂದು ನಿರ್ಧಾರ ತಗೊಳ್ಳುವಂಥ ವ್ಯಕ್ತಿ. ತಿಳಿತಲ್ಲ? ಇವಾಗ ನೀವು ಹೇಳಿದ್ರು ನಾವು ಏನು ರೌಡಿಸಮ್ ಮಾಡ್ತೇವೆ ಅಂತ. ನಾವು ರೌಡಿಸಮ್ ಮಾಡ್ತಿಲ್ಲ ಸ್ವಾಮಿ. ರೌಡಿಸಮ್ ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ರೌಡಿಸಮ್ ಮಾಡಿ ನೀವು ದೈವವನ್ನು ನಂಬಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ನಂಬುತ್ತಿರುವ ನಮ್ಮ ನಂಬಿಕೆಗೆ ಘಾಸಿ ಮಾಡಬೇಡಿ ಅಂತ ಅನ್ನೋದನ್ನು ಮಾತ್ರ ನಾವು ಹೇಳ್ತಿದ್ದೇವೆ. ತಿಳಿತಾ? ಸೃಷ್ಟಿಯ ಮಕ್ಕಳು, ಸೃಷ್ಟಿಯನ್ನು ಸೃಷ್ಟಿಸಿದವನು ಭಗವಂತ, ಅವನೇ ಆಗಿರಬೇಕಾದಾಗ ಹೌದು, ದೈವಿ ಶಕ್ತಿಗೆ ಅವನೇ ಸೃಷ್ಟಿ ಮಾಡೋದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಅಂತ. ಮೊದಲನೇದಾಗಿ ಭೂಮಿ ಹೇಗೆ ಸೃಷ್ಟಿಯಾಯಿತು, ಮಣ್ಣು ಹೇಗೆ ಸೃಷ್ಟಿಯಾಯಿತು, ಇವನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಸೊ ಹೌದು, ಇವಾಗ ಹಾಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದಿದ್ರೆ ಭೂಮಿ ಸೃಷ್ಟಿಯಾದ ನಂತರ ನಮ್ಮ ಭೂಮಿಯನ್ನು ಬೇರೆ ಬೇರೆ ಭಾಗವಾದಾಗ ಕೆಲವೊಂದು ಭಾಗಗಳಿಗೆ ಕೆಲವೊಂದು ಜಾಗದವರು ಆಕ್ರಮಣ ಮಾಡಿದರು. ಅವಾಗ ಆಕ್ರಮಣವನ್ನು ನಿಲ್ಲಿಸೋಕ್ಕಾಗಿಲ್ವ ದೈವಶಕ್ತಿಗೆ? ಆ ಒಂದು ಸಾವಿರಾರು ಜನರ, ಲಕ್ಷಾಂತರ ಜನರ ಮಾರಣ ಹೋಮವನ್ನು ನಿಲ್ಲಿಸೋಕ್ಕಾಗಿಲ್ವಾ? ಅವಾಗ ಎದ್ದು ನಿಂತದ್ದು ಯಾರು? ಅದೇ ಊರಿನ, ಅದೇ ಒಂದು ಮಣ್ಣಿನ ಜನ. ಆ ದೈವಶಕ್ತಿ ತಾನಾಗೇ ಬಂದು ಅದರ ಏನು ದೈವತ್ವವನ್ನು ತೋರಿಸೋದಿಲ್ಲ, ನಮ್ಮ ಮುಖಾಂತರ ತೋರಿಸುತ್ತೆ. ನಾವು ಏನು ಮಾಡಬೇಕಾ ಅದನ್ನು ಮಾಡಬೇಕು. ನೋಡಿ, ಸಾವಿರಾರು ಜನ, ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ನೋಡಿ ಗೊತ್ತಿಲ್ವ? ನಮ್ಮಂಥ ಯುವಕರು ಏನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿಲ್ಲ ಅಂದರೆ, ಆ ಬ್ರಿಟಿಷರನ್ನು ತೊಲಗಿಸಿಲ್ಲ ಅಂದರೆ, ಇವಾಗಲೂ ನಾವು ಈಗ ದಾಸ್ಯದ ಬದುಕಿನಲ್ಲೇ ಇರ್ತಿದ್ವಿ. ಅವಾಗ ನಮ್ಮವರು ಎದ್ದು ನಿಂತದ್ದಕ್ಕೆ ಎಲ್ಲವೂ ನಮ್ಮ ದೇಶ ಉಳಿಯಿತು. ಇವಾಗ ನಾವು ಎದ್ದು ನಿಲ್ಲಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸೋಕೆ, ನಮ್ಮ ಮುಂದಿನ ಪೀಳಿಗೆಗಾಗಿ. ಬ್ರಹ್ಮಾಂಡಕ್ಕೆ ಇಷ್ಟೊಂದು ಶಕ್ತಿ ಇದೆಯಲ್ಲ, ಸೊ ಆ ಶಕ್ತಿಗಳೆಲ್ಲ ಎಲ್ಲರಿಗೂ ಸಿಗ್ತಾ ಇಲ್ಲ. ಕೆಲವರು ಮಾತ್ರ ಆ ಶಕ್ತಿಯನ್ನು ಪಡ್ಕೊಳ್ತಾರೆ. ಅದು ಹೇಗೆ ಪಡ್ಕೊಳ್ತಾರೆ? ಅದಕ್ಕೆ ಆದ ಆಚರಣೆಗಳಿದೆ. ಬ್ರಹ್ಮಾಂಡದಿಂದ ಯಾವ ರೀತಿ ಪಡ್ಕೋಬೇಕು ಅದೇ ರೀತಿ ಪಡ್ಕೊಳ್ತಾರೆ. ನಾವು ಅದೇನೆ. ಈ ದೈವಾರಾಧನೆ ಅನ್ನೋದು ಪ್ರಕೃತಿ ಆರಾಧನೆ. ಪ್ರಕೃತಿ ಇರೋದು ಈ ಬ್ರಹ್ಮಾಂಡದಲ್ಲೇ. ಅದರ ಒಂದು ಶಕ್ತಿಯನ್ನು, ಅದರ ಅನುಗ್ರಹಕ್ಕೆ ಪಾತ್ರರಾಗಬೇಕಿದ್ರೆ ನಾವು ಈ ಆಚರಣೆ ಮುಖಾಂತರ ನಾವು ಪಾತ್ರರಾಗ್ತೇವೆ. ಅದರಲ್ಲಿ ತಪ್ಪೇನಿದೆ? ಸೊ ಆ ಆಚರಣೆಗೆ ಧಕ್ಕೆ ಬಂದರೆ ನಾವು ಅದನ್ನು ವಿರೋಧಿಸ್ತೇವೆ. ಅದರಲ್ಲಿ ತಪ್ಪೇನಿದೆ? ನೀವು ಎಲ್ಲದರಲ್ಲೂ ತಪ್ಪು ಹುಡುಕ್ತಾ ಹೋದರೆ ಎಲ್ಲವೂ ತಪ್ಪೇ ನಿಮಗೆ. ತಿಳಿತಲ್ವಾ? ನಮ್ಮ ಆಚರಣೆಯನ್ನು ವಿರೋಧಿಸುವುದರಲ್ಲಿ, ನಮ್ಮ ಆಚರಣೆಯನ್ನು ಅಪಪ್ರಚಾರ ಮಾಡುವುದರಲ್ಲಿ, ಅಪಹಾಸ್ಯ ಮಾಡುವುದನ್ನು ನಾವು ಖಂಡಿತವಾಗಿ ವಿರೋಧಿಸ್ತೇವೆ.
ಸಮಾಜ ಮೌಢ್ಯದಲ್ಲಿ ತುಂಬಿಕೊಂಡೋಗಿದೆ. ನಂಬಿಕೆಗಳ ಆಧಾರದ ಮೇಲೆ ನಂಬಿಕೆನ ಒಂದು ಪದ ಉಪಯೋಗಿಸ್ಕೊಂಡು ಬರೀ ಹೋರಾಟ ಮಾಡ್ತಾರೆ. ಅದೊಂಥರ ರೌಡಿಸಮ್ ಮಾಡೋದು. ನಾನು ನಂಬಿರೋದೇ ಸರಿ, ನಂದೇ ಸತ್ಯ, ನೀನು ಏನು ಕೇಳೋದು, ಸರಿನಾರ ಹೇಳಿ ಸುಳ್ಳಾರ ಹೇಳಿ ನಾನು ದೇವರು ಅಂತ ಹೇಳೋದು ನೀನು ನಂಬಬೇಕು. ನಾವು ಹೇಳ್ತಿರೋದು ನಮ್ಮ ದೈವ ಆರಾಧನೆಯ ಬಗ್ಗೆ. ನಮ್ಮ ದೈವ ಆರಾಧನೆಯು ನಮ್ಮ ಹಿರಿಯರ ಕಾಲದಿಂದಲೂ ಹೇಗೆ ನಡೆದುಕೊಂಡು ಬಂದಿದೆ ಅದೇ ರೀತಿ ಇವಾಗಲೂ ನಡೆಯಬೇಕು, ಮುಂದಕ್ಕೆ ನಡೆಯಬೇಕು. ಅದು ಸೈನ್ಸ್ ಪ್ರಕಾರನೂ ಒಂದಷ್ಟು ಉದಾಹರಣೆಗಳು ನನ್ನ ಬಳಿ ಇದೆ. ನಾನು ದೇವರನ್ನು ನೋಡುವ ರೀತಿಯೇ ಬೇರೆ. ಯಾಕಂದರೆ ನೀವು ಇವಾಗ ಹೇಳಿದ್ರಿ ಕೃಷ್ಣ ದೇವರು ರಾಮ ದೇವರು ಅಂತ, ಅವರನ್ನೆಲ್ಲ ನಾನು ಮನುಷ್ಯನಾಗಿಯೇ ನೋಡೋದು. ದೇವರು ಅಂದರೆ ಅದು ನಿರಾಕಾರ, ಅದು ನಮ್ಮ ಅನುಭವಕ್ಕೆ ಬರುವಂಥದ್ದು, ಕಣ್ಣಿಗೆ ಕಾಣುವಂಥದ್ದಲ್ಲ, ಪ್ರಕೃತಿಯಲ್ಲಿ ನಮಗೆ ಕಾಣುವಂಥದ್ದಲ್ಲ, ಅದಕ್ಕೆ ಬಣ್ಣ ಇಲ್ಲ. ಹಾಗೆಯೇ ಈಗ ದೈವಾರಾಧನೆ ಅನ್ನೋದಿದೆಯಲ್ಲ, ಆ ಆರಾಧನೆ ಬೀದಿಗೆ ಬರಬಾರ್ದು. ಅದಕ್ಕೆ ಆದ ಒಂದು ಕಟ್ಟುಗಟ್ಟಲೆ ಇದೆ, ಸಂಸ್ಕೃತಿ ಇದೆ, ಸಂಪ್ರದಾಯಗಳಿದೆ. ಆ ಸಂಪ್ರದಾಯದಲ್ಲಿ ಯಾವ ಪ್ರದೇಶದಲ್ಲಿ ಆಗಬೇಕೋ, ಯಾವ ಜಾಗದಲ್ಲಿ ಆಗಬೇಕೋ ಆ ದೈವಾರಾಧನೆ, ಅಲ್ಲಿ ಆದರೆ ಅದಕ್ಕೊಂದು ಮೌಲ್ಯ ಇರುತ್ತೆ, ಗೊತ್ತುಂಟಲ್ಲ, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ನಾವು ದೈವ ಆರಾಧನೆಯನ್ನು ಬೀದಿಗೆ ತರಬೇಡಿ ಮತ್ತು ಬಿಸ್ನೆಸ್ ಮಾಡಬೇಡಿ ಅಂತ. ಈಗ